ಇದೆಲ್ಲ ಮಾಡೋದ್ರಿಂದ ಕೂಡ ನೀವು ಬಿಪಿನ ಒಳ್ಳೆ ರೀತಿಯಾಗಿ ಕಂಟ್ರೋಲ್ ಮಾಡ್ಕೋಬಹುದು. ನಮಸ್ತೆ, ನಾನು ಡಾಕ್ಟರ್ ಅಪೂರ್ವ ಮುಕುಂದ್. ಇವತ್ತಿನ ವಿಡಿಯೋದಲ್ಲಿ ನಾವು ಬಿಪಿ ಬಗ್ಗೆ ಮಾತಾಡೋಣ. ಹೈ ಬಿಪಿ ಇಂದ ನಮ್ಗೆ ಏನೆಲ್ಲ ತೊಂದರೆ ಆಗುತ್ತೆ, ಮತ್ತೆ ಹೈ ಬಿಪಿ ಇದ್ದಾಗ ನಾವು ಯಾವ್ದೆಲ್ಲ ಫುಡ್ಸ್ ತಗೊಂಡ್ರೆ ಇದು ಕಂಟ್ರೋಲ್ ಮಾಡಬಹುದು ಅಂತ ನೋಡೋಣ. ಬ್ಲಡ್ ಪ್ರೆಷರ್ ಅನ್ನೋದು ನಮ್ಗೆ ತುಂಬಾ ಇಂಪಾರ್ಟೆಂಟ್. ನಮ್ಮ ದೇಹದಲ್ಲಿ ಬ್ಲಡ್ ಪ್ರೆಷರ್ ಹೇಗೆ ಇರುತ್ತೋ ಅದರಿಂದಾನೇ ನಮ್ಮ ಹಾರ್ಟ್ ಹೆಲ್ತ್ ಅಷ್ಟು ಡಿಪೆಂಡ್ ಆಗಿರುತ್ತೆ. ನಿಮ್ಗೆ ಆಲ್ರೆಡಿ ಗೊತ್ತು, ಬಿಪಿ ಜಾಸ್ತಿ ಆದ್ರೆ ಏನೆಲ್ಲ ತೊಂದರೆ ಆಗುತ್ತೆ. ನಿಮ್ಗೆ ಐದರ್ ಹಾರ್ಟ್ ಅಟ್ಯಾಕ್ ಆಗೋದು, ಸ್ಟ್ರೋಕ್ ಆಗೋದು, ನೋಸ್ ಇಂದ ಬ್ಲೀಡಿಂಗ್ ಆಗೋದು, ತಲೆ ಸುತ್ತ ಬರೋದು, ಇದೆಲ್ಲ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತಾ ಬರುತ್ತೆ. ಇವನ್ ನಿಮ್ಗೆ ಎದೆ ನೋವು ಆಗೋದು, ಬೇಗ ಸುಸ್ತಾಗೋದು, ಇದೆಲ್ಲ ಕೂಡ ಆಗುತ್ತೆ. ಬಿಪಿ ಕಡಿಮೆ ಇದ್ರೂ ಕೂಡ ತುಂಬಾ ತೊಂದರೆಗಳಾಗುತ್ತೆ. ನಿಮ್ಗೆ ತುಂಬಾ ವೀಕ್ನೆಸ್ ಆಗುತ್ತೆ, ತಲೆ ಸುತ್ತ ಬರೋದು. ಸೊ ಇದೆಲ್ಲ ಕೂಡ ನಮ್ಮ ಲೈಫ್ ಸ್ಟೈಲ್ ನ ತುಂಬಾ ಡಿಸ್ಟರ್ಬ್ ಮಾಡುತ್ತೆ. ಪ್ರತಿದಿನ ನಾವು ಯಾವಾಗೂ ಭಯ ಪಡ್ಕೊಂತಾನೆ ಇರ್ತೀವಿ, ಬಿಪಿ ಜಾಸ್ತಿ ಇದೆ, ನನ್ಗೆ ಬಿಪಿ ಇದೆ, ನಂಗೆ ಬಿಪಿ ತೊಂದರೆ ಇದೆ ಅಂತ ಹೇಳ್ತಾ ಇರ್ತೀವಿ. ಬಿಪಿ ತೊಂದರೆ ಇದೆ, ಬಿಪಿ ತೊಂದರೆ ಇದೆ ಅಂತ. ಬಿಪಿ ತೊಂದರೆ ಇದ್ದಾಗ ನೀವು ಹೇಗೆ ಪ್ರಿವೆಂಟ್ ಮಾಡ್ಕೋಬೇಕು ಮತ್ತೆ ಅದು ಆಗದಿರೋ ತರ ಹೇಗೆ ನೋಡ್ಕೋಬೇಕು ಅನ್ನೋದು ಅಷ್ಟೇ ಇಂಪಾರ್ಟೆಂಟ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಯಾವ ರೀತಿ ಫುಡ್ಸ್ ನ ನೀವು ತಗೊಂಡ್ರೆ ಬಿಪಿ ಕಡಿಮೆ ಮಾಡ್ಕೊಳ್ಬಹುದು ಅಂತ ಮಾತಾಡೋಣ. ಮೊದಲನೇದಾಗಿ ಸಾಲ್ಟ್ ರಿಸ್ಟ್ರಿಕ್ಷನ್ ತುಂಬಾ ಇಂಪಾರ್ಟೆಂಟ್. ಯಾರಿಗೆ ಬಿಪಿ ಜಾಸ್ತಿ ಇದೆಯೋ ಅವರು ಸಾಲ್ಟ್ ನ ಕಡಿಮೆ ತಿನ್ಬೇಕು. ನಾವು ಇಡೀ ದಿನದಲ್ಲಿ, ನಾನು ಆಲ್ರೆಡಿ ಹೇಳಿದ್ದೆ, 1 ರಿಂದ 2 ಚಮಚದಷ್ಟು ಸಾಲ್ಟ್ ಅಷ್ಟೇ ನಮ್ಗೆ ಅಲೌಡ್ ಇದೆ ಇಡೀ ದಿನದಲ್ಲಿ ಅಂತ. ಬಟ್ ನಾವು ತುಂಬಾ ಜಾಸ್ತಿ ತಿನ್ನೋದ್ರಿಂದ ಏನಾಗ್ತಿದೆ, ಬ್ಲಡ್ ಪ್ರೆಷರ್ ತುಂಬಾ ಹೈ ಆಗ್ತಿದೆ, ವಾಟರ್ ಕಂಟೆಂಟ್ ಜಾಸ್ತಿ ಅಬ್ಸಾರ್ಬ್ ಆಗುತ್ತೆ ನಮ್ಮ ಬ್ಲಡ್ ಅಲ್ಲಿ, ಅದರಿಂದ ಬ್ಲಡ್ ಪ್ರೆಷರ್ ತುಂಬಾ ಹೈ ಆಗ್ತಾ ಬರ್ತಿದೆ. ಸೊ ಫಸ್ಟ್ ಏನು ಸ್ಟೆಪ್ ಅಂದ್ರೆ ಸಾಲ್ಟ್ ರಿಸ್ಟ್ರಿಕ್ಷನ್. ಅದ್ರ ಜೊತೆಗೆ ನೆಕ್ಸ್ಟ್ ಏನು ಅಂದ್ರೆ ನಿಮ್ಮ ವಾಟರ್ ಇಂಟೇಕ್ ಕರೆಕ್ಟ್ ಆಗಿರ್ಬೇಕು, ನೀರ್ ನೀವು ಚೆನ್ನಾಗಿ ಕುಡಿಬೇಕು. ಅದ್ರ ಜೊತೆಗೆ ಎವ್ರಿ ಡೇ ಫಿಸಿಕಲ್ ಆಕ್ಟಿವಿಟಿ ಮಾಡೋದು, ರೆಗ್ಯುಲರ್ ಆಗಿ ಎಕ್ಸರ್ಸೈಸ್ ಮಾಡೋದ್ರಿಂದನೂ ಕೂಡ ನಿಮ್ಗೆ ಎಷ್ಟೊಂದು ಸ್ಟ್ರೆಸ್ ಲೆವೆಲ್ಸ್ ಕಡಿಮೆ ಆಗುತ್ತೆ, ಬಿಪಿ ನ ಕಂಟ್ರೋಲ್ ಮಾಡಕ್ಕೆ ಸಾಧ್ಯವಾಗುತ್ತೆ. ನೆಕ್ಸ್ಟ್ ಬರುವುದು ಫುಡ್ಸ್ ಯಾವ್ದೆಲ್ಲ ತಿನ್ಬೇಕು ಅಂತ ಹೇಳಿದ್ರೆ, ಮೊದಲನೇದು ನೀವು ಪೊಟ್ಯಾಷಿಯಂ ರಿಚ್ ಫುಡ್ಸ್ ನ ತಿನ್ಬೇಕು. ಪೊಟ್ಯಾಷಿಯಂ ರಿಚ್ ಯಾವ್ದೆಲ್ಲ ಫುಡ್ ಅಲ್ಲಿ ಇರುತ್ತೆ, ನಿಮ್ಮ ಬನಾನಾ ಅಲ್ಲಿ ಪೊಟ್ಯಾಷಿಯಂ ಒಳ್ಳೆ ಪ್ರಮಾಣದಲ್ಲಿ ಇರುತ್ತೆ. ಅದರ ಜೊತೆಗೆ ಎಳನೀರಲ್ಲಿ ಕೂಡ ಪೊಟ್ಯಾಷಿಯಂ ಇರುತ್ತೆ. ಬಟ್ ಇದರಲ್ಲಿ ಸೋಡಿಯಂ ಕೂಡ ಜಾಸ್ತಿ ಆಗಿರೋದ್ರಿಂದ ಜಾಸ್ತಿ ಕ್ವಾಂಟಿಟಿಯಲ್ಲಿ ನೀವು ಇದನ್ನ ತಗೋಬಾರ್ದು. ಸೊ ಎವ್ರಿ ಡೇ ನೀವು ರೆಗ್ಯುಲರ್ ಆಗಿ ಬನಾನಾ ತಿನ್ನೋದ್ರಿಂದ, ಪೊಟ್ಯಾಷಿಯಂ ರಿಚ್ ಫುಡ್ಸ್ ತಿನ್ನೋದ್ರಿಂದ ನಿಮ್ಗೆ ಬಿಪಿ ಕಂಟ್ರೋಲ್ ಬರುತ್ತೆ. ನೆಕ್ಸ್ಟ್ ಇನ್ನೊಂದು ಯಾವ ರೀತಿ ಫುಡ್ಸ್ ಅಂದ್ರೆ ನೈಟ್ರೇಟ್ಸ್ ಅಂತ ಹೇಳ್ತೀವಿ. ಈ ನೈಟ್ರೇಟ್ಸ್ ಅಲ್ಲಿ ನ್ಯಾಚುರಲ್ ಆಗಿ ನಿಮ್ಮ ರಕ್ತನಾಳ ಏನಿದೆ, ಬ್ಲಡ್ ವೆಸಲ್ಸ್ ಏನಿದೆ, ವ್ಯಾಸೋ ಡೈಲಟೇಷನ್ ಗೆ ಹೆಲ್ಪ್ ಮಾಡುತ್ತೆ. ನಿಮ್ಮ ರಕ್ತನಾಳ ಯಾವಾಗ ಬ್ರಾಡನ್ ಆಗುತ್ತೋ, ವೈಡ್ ಆಗುತ್ತೋ, ಗ್ಯಾಪ್ ಜಾಸ್ತಿ ಆಗುತ್ತೋ, ನಿಮ್ಮ ಬ್ಲಡ್ ಈಸಿಯಾಗಿ ಫ್ಲೋ ಆಗುತ್ತೆ. ಸೊ ಅದಕ್ಕೆ ನೈಟ್ರೇಟ್ ರಿಚ್ ಫುಡ್ಸ್, ಸ್ಪೆಷಲಿ ಬೀಟ್ರೂಟ್ ಅಲ್ಲಿ ನೈಟ್ರೇಟ್ ಅನ್ನೋ ಕಾಂಪೌಂಡ್ ಇರುತ್ತೆ. ಸೊ ನೀವು ಪ್ರತಿದಿನ ಬೀಟ್ರೂಟ್ ಕೂಡ ಸೇವನೆ ಸ್ಟಾರ್ಟ್ ಮಾಡಬಹುದು. ಬೀಟ್ರೂಟ್ ಜ್ಯೂಸ್ ಕುಡಿಬಹುದು, ಅಥವಾ ಬೀಟ್ರೂಟ್ ಪಲ್ಯ ಆಗಿರ್ಬೋದು, ಸ್ಯಾಲಡ್ ಆಗಿರ್ಬೋದು, ಈ ರೀತಿ ಕೂಡ ಮಾಡ್ಕೊಂಡು ತಗೋಬಹುದು. ಇನ್ನೊಂದು ಹೈಬಿಸ್ಕಸ್ ಟೀ. ಇವತ್ತಿನ ದಿನ ತುಂಬಾ ಫೇಮಸ್ ಆಗಿ ಅದನ್ನ ಎಲ್ಲರೂ ತಗೋತಿದ್ದಾರೆ. ಹೈಬಿಸ್ಕಸ್ ಟೀ ಏನದು, ನಮ್ಮ ಗಾರ್ಡನ್ ಅಲ್ಲಿ ಬೆಳೆಯುವಂತ ದಾಸವಾಳ, ಅದನ್ನ ಹೂವು ತಗೊಂಡು ನೀವು ನೀರಲ್ಲಿ ಬಾಯ್ಲ್ ಮಾಡಿ ಟೀ ತರ ಮಾಡ್ಕೊಂಡು ಕೂಡ ಕುಡಿಬಹುದು. ಇದ್ರಲ್ಲೂ ಕೂಡ ನೈಟ್ರೇಟ್ಸ್ ಇರುತ್ತೆ. ಸೊ ನಿಮ್ಮ ಬಿಪಿ ಕಂಟ್ರೋಲ್ಗೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಇನ್ನೊಂದು ಏನಂದ್ರೆ ಒಮೆಗಾ 3 ಫ್ಯಾಟಿ ಆಸಿಡ್ಸ್. ಇದು ಕೂಡ ಬಿಪಿ ಕಂಟ್ರೋಲ್ ಮಾಡಕ್ಕೆ ತುಂಬಾ ಮುಖ್ಯ. ಯಾಕಂತ ಹೇಳಿದ್ರೆ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ತಗೊಂಡಾಗ ನಮ್ಮ ಕೊಲೆಸ್ಟ್ರಾಲ್ ಹೆಚ್ಚು ಆಗದೆ ಇರೋ ತರ ಅದ್ ನೋಡ್ಕೊಳ್ಳುತ್ತೆ. ಗುಡ್ ಕೊಲೆಸ್ಟ್ರಾಲ್ ನ ಜಾಸ್ತಿ ಮಾಡುತ್ತೆ. ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ನಿಮ್ಗೆ ಆಲ್ರೆಡಿ ಗೊತ್ತು, ಹಾರ್ಟ್ ಅಲ್ಲಿ ಬ್ಲಾಕೇಜ್ ಕ್ರಿಯೇಟ್ ಮಾಡುತ್ತೆ. ಹಾರ್ಟ್ ಅಲ್ಲಿ ಬ್ಲಾಕೇಜ್ ಆದಾಗ ಏನಾಗುತ್ತೆ, ನಮ್ಮ ರಕ್ತನಾಳ ತುಂಬಾ ನ್ಯಾರೋ ಆಗುತ್ತೆ, ಸ್ಪೇಸ್ ಕಡಿಮೆ ಆಗುತ್ತೆ. ಸೊ ಬಿಪಿ ಹೈ ಆಗುತ್ತೆ. ಸೊ ಕೊಲೆಸ್ಟ್ರಾಲ್ ಜಾಸ್ತಿ ಆಗದೆ ಇರೋ ತರ ನೀವು ನೋಡ್ಕೋಬೇಕು ಅಂತ ಹೇಳಿದ್ರೆ ಒಮೆಗಾ 3 ರಿಚ್ ಫುಡ್ಸ್ ನ ನೀವು ತಗೊಳ್ಬೇಕು. ಇನ್ ಶಾರ್ಟ್ ಒಮೆಗಾ 3 ಯಾವ್ದ್ರಲ್ಲೆಲ್ಲ ಇರುತ್ತೆ, ಫ್ಲಾಕ್ಸ್ ಸೀಡ್ಸ್ ಅಲ್ಲಿ ಇರುತ್ತೆ, ಅಕ್ರೋಟ್ ಅಲ್ಲಿ ಇರುತ್ತೆ, ನಿಮ್ಮ ನಟ್ಸ್ ಅಂಡ್ ಸೀಡ್ಸ್ ಅಲ್ಲಿ ಇರುತ್ತೆ, ಮತ್ತೆ ಫಿಶ್ ಆಯಿಲ್ ಅಲ್ಲಿ ಇರುತ್ತೆ. ಸೊ ಈ ರೀತಿ ಫುಡ್ಸ್ ನ ತಗೊಳ್ಳಿ.
ಅದರ ಜೊತೆಗೆ ನೀವು ಪವರ್ಫುಲ್ ಆಂಟಿ ಆಕ್ಸಿಡೆಂಟ್ಸ್ ಅಂಡ್ ಆಂಟಿ ಇನ್ಫ್ಲಮೇಟರಿ ಫುಡ್ಸ್ ತಗೋಬೇಕು. ಯಾವ್ದೆಲ್ಲ ಪವರ್ಫುಲ್ ಆಂಟಿ ಆಕ್ಸಿಡೆಂಟ್ಸ್? ನಿಮ್ಮ ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್. ವೈಟಮಿನ್ ಸಿ ಪವರ್ಫುಲ್ ಆಂಟಿ ಆಕ್ಸಿಡೆಂಟ್ಸ್. ಅದರ ಜೊತೆಗೆ ಎಷ್ಟೊಂದು ಆಂಟಿ ಆಕ್ಸಿಡೆಂಟ್ಸ್, ಪಾಲಿಫಿನಾಲ್ಸ್ ಎಲ್ಲ ಪ್ರೆಸೆಂಟ್ ಇರುತ್ತೆ ನಿಮ್ಮ ಫ್ರೂಟ್ಸ್ ಅಲ್ಲಿ, ವೆಜಿಟೇಬಲ್ಸ್ ಅಲ್ಲಿ, ಸ್ಪೆಷಲಿ ಈ ಬೆರೀಸ್ ಅಲ್ಲಿ. ಬ್ಲೂಬೆರಿ ಅದು ತುಂಬಾ ಪವರ್ಫುಲ್, ತುಂಬಾ ಒಳ್ಳೆ ಫ್ರೂಟ್ ಅಂತ ನಾವು ಹೇಳ್ತೀವಿ. ಸೊ ಅದೇ ನಮ್ಮ ಇಂಡಿಯಾದಲ್ಲಿ ಈ ನೇರಳೆ ಹಣ್ಣು, ಅದು ಕೂಡ ಪವರ್ಫುಲ್ ಆಂಟಿ ಆಕ್ಸಿಡೆಂಟ್. ಸೊ ಅದಕ್ಕೆ ಸೀಸನ್ ಅಲ್ಲಿ ಅವೈಲೇಬಲ್ ಇರುವ ಎಲ್ಲ ಫ್ರೂಟ್ಸ್ ನ ನೀವು ತಿನ್ನಿ, ವೆಜಿಟೇಬಲ್ ವೆರೈಟಿನ ತಿನ್ನಿ. ಸೊ ಅದಕ್ಕೆ ನಿಮ್ಗೆ ಆಂಟಿ ಆಕ್ಸಿಡೆಂಟ್ಸ್, ಆಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್ ಇರುತ್ತೆ. ಅದರಿಂದ ಕೊಲೆಸ್ಟ್ರಾಲ್ ಜಾಸ್ತಿ ಆಗದೆ ಇರೋ ತರ ನೋಡ್ಕೊಳ್ಳುತ್ತೆ. ಆಮೇಲೆ ನಿಮ್ಮ ರಕ್ತನಾಳ ಏನು ಇನ್ಫೆಕ್ಷನ್ಸ್ ಇಂದ ಅಥವಾ ಬೇರೆ ಯಾವ್ದಾದ್ರು ಕಂಡೀಷನ್ಸ್ ಇಂದ ಜಾಸ್ತಿ ಇನ್ಫ್ಲಮೇಷನ್ ಆಗ್ತಿದ್ಯೋ ಅದೆಲ್ಲ ಕಡಿಮೆ ಮಾಡಿ ನಿಮ್ಗೆ BP ಕಂಟ್ರೋಲ್ ಅಲ್ಲಿ ಇಟ್ಟಿರುತ್ತೆ. ಸೊ ಅದಕ್ಕಾಗಿ ಡೈಲಿ ನೀವು ಇದೆಲ್ಲ ಫುಡ್ಸ್ ನ ಕನ್ಸ್ಯೂಮ್ ಮಾಡಿ. ಅಗಸೆ ಬೀಜನ ಕನ್ಸ್ಯೂಮ್ ಮಾಡಿ. ಅಗಸೆ ಬೀಜ ಅಲ್ಲಿ ಒಳ್ಳೆ ರೀತಿಯ ಕ್ಯಾಲ್ಸಿಯಂ, ಪ್ರೋಟೀನು ಮತ್ತೆ ಒಮೆಗಾ 3 ಇರುತ್ತೆ, ಅದು ಕೂಡ ನಿಮ್ಗೆ ತುಂಬಾ ಒಳ್ಳೇದು. ಸೊ ರೆಗ್ಯುಲರ್ ಆಗಿ ಇದೆಲ್ಲ ನೀವು ಕನ್ಸ್ಯೂಮ್ ಮಾಡ್ತಾ ಬರ್ಬೇಕು. ಆಮೇಲೆ ಈರುಳ್ಳಿ, ಬೆಳ್ಳುಳ್ಳಿ, ಇದರಲ್ಲಿ ಆಲಿಸಿನ್ ಅಂತ ಒಂದು ಕಾಂಪೌಂಡ್ ಇದೆ. ಈ ಆಲಿಸಿನ್ ಅನ್ನೋದು ನಿಮ್ಮ BP ಕಮ್ಮಿ ಮಾಡಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಇವನ್ ನಿಮ್ಮ ಕೊಲೆಸ್ಟ್ರಾಲ್ ಕಡಿಮೆ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಸಾಧಾರಣ ನೀವು ನಿಮ್ಮ ಅಡಿಗೆಯಲ್ಲಿ ಉಪಯೋಗಿಸಿ, ನಿಮ್ಮ ಊಟದ ಜೊತೆಗೆ ಸ್ಯಾಲಡ್ ತರ ಈರುಳ್ಳಿನ ಬಳಸಿ, ಫುಡ್ ಅಲ್ಲಿ ಬೆಳ್ಳುಳ್ಳಿ ಬಳಸಿ. ಇದೆಲ್ಲ ಒಂದು ಒಳ್ಳೆ ಆಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್ ಕೂಡ ಇದಕ್ಕೆ ಇರುತ್ತೆ. ಸೊ ಎಷ್ಟು ವೆರೈಟಿ ಆಫ್ ಫುಡ್ಸ್ ತಿಂತಿರೋ, ನೀವು ಡೈಟರಿ ಫೈಬರ್ ತಿಂತಿರೋ, ನಿಮ್ಮ ಬಾಡಿಯಲ್ಲಿ ಇನ್ಫ್ಲಮೇಷನ್ ಕಡಿಮೆ ಆಗುತ್ತೆ. ಇನ್ಫ್ಲಮೇಷನ್ ಎಲ್ಲ ಕಡಿಮೆ ಮಾಡ್ಕೊಂಡಾಗ BP ಇಂದ ಆಗುವ ಸೈಡ್ ಎಫೆಕ್ಟ್ಸ್ ಕೂಡ ಪ್ರಿವೆಂಟ್ ಮಾಡ್ತೀರಾ. ಇದು ನಿಮ್ಗೆ BP ಇದೆ ಅಂದ್ರೆ ಅಷ್ಟೇ ತಿನ್ಬೇಕು ಅಂತ ಅಲ್ಲ. BP ಮುಂದೆ ಆಗ್ಬಾರ್ದು, ಹೈ BP ತೊಂದ್ರೆ ನನಗ್ ಬರಬಾರ್ದು ಅಂತ ಕೂಡ ನೀವು ರೆಗ್ಯುಲರ್ ಆಗಿ ಇದೆಲ್ಲ ಪ್ರಾಕ್ಟೀಸ್ ಮಾಡಬೇಕು. ಅದರ ಜೊತೆಗೆ ಮೋಸ್ಟ್ ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ, ಇವತ್ತಿನ ದಿನ ನಮ್ಮ ಸ್ಟ್ರೆಸ್ಫುಲ್ ಲೈಫ್ ಇಂದ ನಮ್ಮ ದೇಹದಲ್ಲಿ ಕಾರ್ಟಿಸಾಲ್ ಅನ್ನೋ ಹಾರ್ಮೋನ್ ಜಾಸ್ತಿ ಆಗ್ತಿದೆ. ಹೈ ಕಾರ್ಟಿಸಾಲ್ ಲೆವೆಲ್ಸ್ ಇದ್ದಾಗ ನಮ್ಗೆ ಬಾಡಿ BP ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ಈ ಕಾರ್ಟಿಸಾಲ್ ಲೆವೆಲ್ಸ್ ನ ಕಡಿಮೆ ಮಾಡ್ಕೊಳ್ಳೋದು ತುಂಬಾ ಮುಖ್ಯ. ಕಾರ್ಟಿಸಾಲ್ ಲೆವೆಲ್ಸ್ ಕಡಿಮೆ ಆದಾಗ BP ಕಂಟ್ರೋಲ್ಗೆ ಬರುತ್ತೆ. ಕಾರ್ಟಿಸಾಲ್ ಲೆವೆಲ್ ಹೇಗೆ ಕಡಿಮೆ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ, ನೀವು ಸ್ಟ್ರೆಸ್ ಕಮ್ಮಿ ಮಾಡ್ಕೋಬೇಕು. ದಿನನಿತ್ಯ ಬ್ರೀದಿಂಗ್ ಎಕ್ಸರ್ಸೈಸ್, ಪ್ರಾಣಾಯಾಮ, ಯೋಗಾಸನ, ಅಥವಾ ಜಸ್ಟ್ ಹೊರಗಡೆ ಹೋಗಿ ನೀವು ಪಾರ್ಕ್ ಅಲ್ಲಿ ವಾಕಿಂಗ್ ಮಾಡಿ, ಫ್ರೆಂಡ್ಸ್ ಗೆ ಭೇಟಿಯಾಗಿ, ಒಳ್ಳೆ ಹೆಲ್ದಿ ರಿಲೇಶನ್ಶಿಪ್ಸ್ ನ ಮೇಂಟೈನ್ ಮಾಡಿ. ಇದೆಲ್ಲ ಮಾಡೋದ್ರಿಂದ ಕೂಡ ನೀವು BP ನ ಒಳ್ಳೆ ರೀತಿಯಾಗಿ ಕಂಟ್ರೋಲ್ ಮಾಡ್ಕೋಬಹುದು. ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಾನು ಬೇರೆ ವಿಡಿಯೋದಲ್ಲಿ BP ಬಗ್ಗೆ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಯಾಕಾಗುತ್ತೆ, ಹೇಗೆ ಕಾಂಪ್ಲಿಕೇಶನ್ಸ್ ಆಗುತ್ತೆ ಅಂತ. ಅದನ್ನ ಕೂಡ ನೀವು ಖಂಡಿತವಾಗ್ಲೂ ನೋಡಿ ಇನ್ನೂ ಜಾಸ್ತಿ ಮಾಹಿತಿಯನ್ನ ಪಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದ.